ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು VH ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಅಡುಗೆ ಮಾಡೋದನ್ನು ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ವ್ಲಾಗ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇದು ನಮ್ಮಮ್ಮಂದು ಗಾರ್ಡನ್, ತುಂಬ ಚೆನ್ನಾಗಿದೆ. ಎಲ್ಲ ಸೊಪ್ಪುಗಳು ಹಾಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಕೂಡ ಚಿಕ್ಕ ಚಿಕ್ಕದಾಗಿ ಇಲ್ಲೇ ಬೆಳ್ಕೋತಾರೆ. ನಮ್ಮ ಹಳ್ಳಿ ಜನಗಳಿಗೆಲ್ರಿಗೂ ತುಂಬ ಫೇವ್ರೇಟ್ ಆದಂಥ ಸೊಪ್ಪು ಅಂದರೆ ಅದು ನುಗ್ಗೆ ಸೊಪ್ಪು. ಎಲ್ಲರ ಮನೆಗಳನ್ನು ಸಹ ಇರುತ್ತೆ ನಮ್ಮ ಹಳ್ಳಿಗಳಲ್ಲಿ. ಸಿಟಿಗಳಲ್ಲಿ ಇದನ್ನು ಕಾಸು ಕೊಟ್ಟು ತೊಗೋತಾರೆ, ಬಟ್ ನಮ್ಮ ಹಳ್ಳಿಗಳಲ್ಲಿ ಅದನ್ನು ಅಲ್ಲೇ ಬೆಳೆದು ಫ್ರೆಶ್ಶಾಗಿ ತೊಗೊಂಡು ಫ್ರೆಶ್ಶಾಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾವು ಸಹ ನುಗ್ಗೆ ಸೊಪ್ಪನ್ನ ಮಾಡೋಣ ಅಂತ ನಾನು, ತಂಗಿ ಹಾಗೆ ಪಾಪ 3 ಜನನು ಟೆರೆಸ್ ಮೇಲ್ಗಡೆ ಹೋಗಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ವಿ. ಬಿಡಿಸ್ಕೊಂಡು ಮತ್ತೆ ತೊಗೊಂಡು ಬಂದ್ವಿ. ನೋಡಿ ಎಷ್ಟೊಂದು ಫ್ರೆಶ್ಶಾಗಿ ಕಾಣ್ತಾ ಇದೆ ಅಲ್ವಾ. ಮಳೆ ಬಿದ್ದಿರೋದ್ರಿಂದ ಇನ್ನೂ ಫ್ರೆಶ್ಶಾಗಿ ಆಗಿಬಿಟ್ಟಿದೆ. ಸೊಪ್ಪೆಲ್ಲನೂ ಸಕ್ಕತ್ತಾಗಿತ್ತು, ಟೇಸ್ಟ್ ಕೂಡ. ನೋಡಿ ಇಷ್ಟು ಸೊಪ್ಪನ್ನ ತೊಗೊಂಡು ಬಂದು ಬಿಡಿಸಿ ಅದನ್ನು ಎತ್ತಿಟ್ಕೊಂಡಿದ್ದೆ. ಇದು ನಮ್ಮ ಹಿತ್ತಲು ಅಂದರೆ ಪಕ್ಕದ ನಮ್ಮದು ಗಾರ್ಡನ್ ಅಂತ ಹೇಳ್ಬೋದು. ಅದು ನೋಡಿ ಈ ಥರ ಇದೆ ಸುತ್ತಲೂ. ಸಕ್ಕತ್ತಾಗಿದೆ, ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಶ್ ಗಾಳಿ ಇದೆ, ಒಂದು ಏನದು ವೆಹಿಕಲ್ಸ್ ಓಡಾಡೋಲ್ಲ, ಡಸ್ಟ್ ಇಲ್ಲ, ಪೊಲ್ಯೂಷನ್ ಇಲ್ಲ, ಸಕ್ಕತ್ತಾಗಿದೆ. ಒಳ್ಳೆ ವಾತಾವರಣ ಅಂತ ಹೇಳ್ಬೋದು. ಸೊಪ್ಪೆಲ್ಲ ಬಿಡಿಸ್ಕೊಂಡು ಮತ್ತೆ ಕೆಳಗಡೆ ಬಂದು ಸೊಪ್ಪು ಅದು ಚೆನ್ನಾಗಿ ಒಂದೊಂದೇ ಎಲೆಗಳನ್ನ ಬಿಡಿಸಿಟ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ನಾನು ಹಸಿ ಖಾರ ಮಾಡ್ಕೋಬೇಕಲ್ವ ಸೊಪ್ಪಿಗೆ. ಸೊ ಅದನ್ನು ಹಸಿ ಖಾರ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹಿತ್ತಲಲ್ಲಿ ಹೊರಳಿಟ್ಟಿದ್ವಿ, ಅಂದರೆ ಅರಿಯೋ ಕಲ್ಲು ಅಂತ ಹೇಳ್ತಾರಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿ, ಜೀರಿಗೆ ಮತ್ತು ಮೆಣಸು ಮತ್ತು ಹುಣಸೆಹಣ್ಣು. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ ಸಾದು ಅಂದರೆ ಖಾರ ಸಕ್ಕ ಟೇಸ್ಟ್ ಬರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆಗಿ ಜೀರಿಗೆನೂ ಸಹ 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡ್ರೆ 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ತೊಗೋಬೇಕಾಗುತ್ತೆ. ಇಲ್ಲಿ ಇದು ತೊಟ್ಟೆಲ್ಲನೂ ಬಿಡಿಸಿ ತೆಗೆದಿಟ್ಟು ಹಾಗೇ ಆಯಿಲ್ ಹಾಕ್ತೇನೆ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಬಾಣಲೆಯಲ್ಲಿ ಸ್ವಲ್ಪ ಕಪ್ಪಾಗಿಬಿಟ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಆವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ. ನಾವು ಕಲ್ಲಲ್ಲಿ ಅರೆಯೋದ್ರಿಂದ ಇದರ ಟೇಸ್ಟು 2 ಪಟ್ಟಾಗುತ್ತೆ ಅಂತ ಹೇಳ್ಬೋದು. ಮಿಕ್ಸಿಲಿ ರುಬ್ಬೋಕ್ಕಿಂತ ಕಲ್ಲಲ್ಲಿ ಈ ಥರ ಖಾರಗಳನ್ನ ಅರೆದು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ಸ್ಮೆಲ್ಲು ಕೂಡ ಸಕ್ಕತ್ತಾಗಿರುತ್ತೆ. ನೋಡಿ ಇವಾಗ ಇದು ಹುರಿದಾಗಿದೆ. ನಾನು ತೊಟ್ಟೆಲ್ಲ ಅದರದ್ದು ಬಿಡಿಸಿಟ್ಟಿದ್ದೀನಿ. ಅದಕ್ಕೆ ನಾನು ಏನು ತೊಗೊಂಡಿದ್ದೆ, ಮೆಣಸು, ಜೀರಿಗೆ ಹಾಗೂ ಬೆಳ್ಳುಳ್ಳಿ, ಮತ್ತು ಅದಕ್ಕೆ ಎಕ್ಸ್ಟ್ರಾ ನಾನು ಕರಿಬೇವು ಸೊಪ್ಪು ಮತ್ತು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸಹ ಹಿತ್ತಲಲ್ಲಿ ನಾವು ಕಲ್ಲಿಟ್ಟಿದ್ವಲ್ಲ ಅದರಲ್ಲಿ ರುಬ್ಕೊಂಡು ಬರೋಣ ಅಂತ ಬಂದೆ. ಕಲ್ಲು ಸ್ವಲ್ಪ ಬಿಸಿಲಲ್ಲಿತ್ತು, ಹಾಗಾಗಿ ಅಪ್ಪ ಅದನ್ನು ಸ್ವಲ್ಪ ನೆರಳಿಗೆ ಅದನ್ನು ಸರಿಸ್ಕೊಡ್ತಾ ಇತ್ತು. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಲೈಟಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು, ಇದನ್ನು ಜಾಸ್ತಿ ನೀರು ಹಾಕ್ಬಿಟ್ರೆ ಅದನ್ನು ನಾವು ರುಬ್ಬಕ್ಕಾಗಲ್ಲ, ಮುಖಕ್ಕೆಲ್ಲ ಅದು ಹಾರ್ತಾ ಇರುತ್ತೆ. ಸೊ ಹಂಗಾಗಿ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಕೋಬೇಕಾಗುತ್ತೆ. ನಾನು ಮತ್ತು ತಂಗಿ ಇಬ್ಬರೂ ರುಬ್ತಾ ಇದ್ವಿ. ಅದು ಖಾರ ಇದೆ, ಸೊ ಕೈ ಹಾಕ್ಕೊಂಡೇ ರುಬ್ಬಿದ್ವಿ. ಅವಳಿಗೆ ಸ್ವಲ್ಪ ಕೈ ಉರಿ ಬಂತು. ನಾವು ತುಂಬ ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ಎಲ್ಲ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ಅಕ್ಕಿನೇ ಆಗಲಿ, ದೋಸೆ ಹಿಟ್ಟೇ ಆಗಲಿ, ಪ್ರತಿಯೊಂದನ್ನು ಕಾಯಿ ರುಬ್ಬಬೇಕಾದ್ರೂ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ಇವಾಗಂತೂ ಯಾರ ಮನೆಗಳಲ್ಲೂ ಇಲ್ಲ ಅಂತ ಹೇಳ್ಬೋದು. ಒಂದು ಚಿಕ್ಕದಾಗಿ ಕುಟಾಣಿಗಳು ಇಟ್ಕೊಂಡಿರ್ತಾರೆ ಚಿಕ್ಕದಾಗಿ ರುಬ್ಕೊಳ್ಳಿಕ್ಕೆ, ಬಟ್ ಈ ಥರ ದೊಡ್ಡ ಹೋಳುಗಳು ಯಾರನ್ನೂ ಇಟ್ಕೊಂಡಿರಲ್ಲ. ಆವಾಗ ಅದನ್ನು ರುಬ್ಬಿ ಅದ್ರ ಮಾಡ್ತಿದ್ವಲ್ಲ, ಅದ್ರ ಟೇಸ್ಟ್ ಸಕ್ಕತ್ತಾಗಿರ್ತಾಯಿತ್ತು. ಬಟ್ ಇವಾಗ ಎಲ್ಲಿ ಮಿಕ್ಸಿ ಬಂತು, ಎಲ್ಲರಿಗೂ ಕೈ ಕೆಲಸ ಹೋಯಿತು ಮತ್ತು ಮಿಷಿನ್ಗಳಿಗೆ ಕೆಲಸ ಬಂತು ಅಂತ ಹೇಳ್ಬೋದು. ಈ ಥರ ರುಬ್ಕೊಂಡು ಮಾಡ್ತಿದ್ವಿ, ಟೈಮ್ ಇರ್ತಾಯಿತ್ತು, ಒಂಥರ ಚೆನ್ನಾಗಿರ್ತಾಯಿತ್ತು. ಇವಾಗೆಲ್ಲ ಸ್ಪೀಡ್ ಲೈಫು, ಬ್ಯುಸಿ ಲೈಫು ಈ ಥರ ಆಗಿಬಿಟ್ಟಿದೆ. ನೋಡಿ ಇವಾಗ ಖಾರ ರುಬ್ಬಾಯಿತು, ತೆಗೆದಿಟ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಸಾಂಬಾರು ಮಾಡೋಣ ಅಂತ ಒಳಗಡೆ ಬಂದೆ. ಹಾಗೆ ಅಲ್ಲಿ ಅಪ್ಪ ಪಾಪುಗೆ ತೆಂಗಿನಕಾಯಿ ಕೊಚ್ಕೊಡ್ತಾ ಇತ್ತು, ಅದನ್ನು ಅವಳು ಕುಡಿತಾ ಇದ್ಲು. ಮತ್ತು ಎಳ್ನೀರು ಕುಡಿದ್ಬಿಟ್ಟು ಕಾಯಿ ಸ್ವಲ್ಪ ಇತ್ತಲ್ಲ ಅದನ್ನು ನಾನು ತಿನ್ನಿಸ್ಕೊಟ್ಬಿಟ್ಟು ಮತ್ತೆ ಸಾಂಬಾರು ಮಾಡೋಣ ಅಂತ ಒಳಗಡೆ ಬಂದೆ. ಸಾಂಬಾರು ಮಾಡಲಿಕ್ಕೆ ಇಲ್ಲಿ ನಾನು ಹಸಿರುಕಾಳು ಹಾಗೆ ಬೇಳೆಕಾಳು ಎರಡನ್ನೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬರೀ ಬೇಳೆ ಇಲ್ಲ ಬರೀ ಹೆಸರನ್ನೇ ಹಾಕೋಬೋದು. ಅದನ್ನು 1-2 ವಿಸಿಲ್ ಹೊಡಿಸ್ಕೊಂಡು
ಸಪ್ರೇಟಾಗಿ ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ. ಸಾಂಬಾರು ಮತ್ತು ಅದು ಕಾಳು ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಅದೇ ನೀರನ್ನ ಮತ್ತೆ ಕುಕ್ಕರ್ಗೆ ಹಾಕಿ ನಾವೇನು ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಆ ಸೊಪ್ಪನ್ನ ಆ ನೀರಿಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಬಿಟ್ಟು ನೀರು ಸ್ವಲ್ಪ ಕುದಿ ಬಂದ ಮೇಲೆ ಈ ಸೊಪ್ಪನ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಅಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸೊಪ್ಪು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ ನಂತರ ನಾವೇನು ಸಪ್ರೇಟ್ ಎತ್ತಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೂ ಒಂದು 2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡೋಣ. ಬಿಟ್ಟ ನಂತರ ಅದು ಟೇಸ್ಟೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಆವಾಗ ಅದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸಾಂಬಾರು ಮತ್ತು ಸೊಪ್ಪೆರಡನ್ನೂ ಬೇರೆ ಬೇರೆ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಇವಾಗ ಸೊಪ್ಪು ಒಗ್ಗರಣೆ ಕೊಟ್ಕೋಬೇಕು. ಅದಕ್ಕೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿ ಆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದೇ ಸ್ವಲ್ಪನ ತೆಗೆದು ನಾವು ಉಪ್ಸಾರು ಇಟ್ಕೊಂಡಿದ್ವಲ್ಲ ಅಲ್ಲಿಗೂ ಹಾಕ್ಕೊಂಡು ನಂತರ ಅದನ್ನು ಹಾಕಿದ ಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಸೊಪ್ಪು ರೆಡಿ ಆಗಿಬಿಡುತ್ತೆ. ಸೊಪ್ಪು ಒಗ್ಗರಣೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಮೊಟ್ಟೆ ಕೂಡ ಹಾಕೋಬೋದು. ನಮಗೆ ಇಲ್ಲಿ ಮೊಟ್ಟೆ ಹಾಕಿದ್ದು ನನಗೆ ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ನಾರ್ಮಲಾಗಿ ಹಾಗೆ ಮಾಡ್ತಾಯಿದ್ದಾರೆ. ನೋಡಿ ರುಚಿಯಾದ ನಮ್ಮದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಂತರ ಇದಕ್ಕೆ ಸಾಂಬಾರಿಗೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಈ ಥರ ಕಲಸಿ ಅದು ಸಾಂಬಾರಿಗೆ ಹಾಕ್ಕೊಂಡು 1-2 ಕುದಿ ಬರ್ಸ್ಕೊಬಿಟ್ರೆ ನಮಗೆ ಉಪ್ಸಾರು ರೆಡಿ ಆಗಿಬಿಡುತ್ತೆ. ಖಾರ ಮತ್ತು ಉಪ್ಸಾರು ಮತ್ತು ಸೊಪ್ಪು ರೆಡಿ ಆಯಿತು. ಇವಾಗ ಮುದ್ದೆಗೆ ಬರೋಣ. ನಮ್ಮಮ್ಮ ಮುದ್ದೆಗೆ ಇಟ್ಟಿದ್ರು ನೋಡಿ. ಅದು ಅಳತೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಅಷ್ಟು ಮುದ್ದೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ. ಮುದ್ದೆ ಮಾಡಿದ್ರು ತುಂಬ ಚೆನ್ನಾಗಿತ್ತು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುದ್ದೆ ಜೊತೆ ಉಪ್ಸಾರಾಗಿ ಖಾರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಗಳಲ್ಲೂ ಸಹ ಯಾರೆಲ್ಲ ಟ್ರೈ ಮಾಡಿಲ್ವೋ ಸೊ ಪ್ಲೀಸ್ ಟ್ರೈ ಮಾಡಿ. ಉತ್ತರ ಕರ್ನಾಟಕದವ್ರು ಸ್ವಲ್ಪ ಈ ಸೊಪ್ಪು ಈ ಥರ ಮುದ್ದೆ ಇದೆಲ್ಲ ತಿನ್ನೋದು ಕಡಿಮೆ. ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ, ಅವರು ಸಹ ಕೇಳ್ತಾ ಇದ್ದಾರೆ ರೆಸಿಪಿ ಹಂಗೆ ಹೇಳು ಅಂತ. ಸೊ ತಿಳಿಸಿದ್ದೀನಿ. ಮಾಡಿಕೊಂಡು ನೀವು ಹೇಗೆ ಗೊತ್ತಂತ ನನಗೆ ತಿಳಿಸಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಬಾಯ್.